ಆತ್ಮೀಯ ವಿದ್ಯಾರ್ಥಿಗಳೇ, ಅನುರಾಗೋದಯ ಎನ್ನುವ ಪಾಠವನ್ನು ನಾವು ನೋಡ್ತಾ ಇದ್ವಿ. ಮಹಾಶ್ವೇತೆ ತನ್ನ ಯೌವನದ ಅನುಭವದ ಕಥನವನ್ನು ಹೇಳಲಿಕ್ಕೆ ಹೊರಟಿದ್ದಾಳೆ. ಸ್ನಾನಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಅಚ್ಚೋದ ಸರೋವರಕ್ಕೆ ನಾವು ಹೋಗ್ತಾ ಇದ್ವಿ, ತಾಯಿಯೊಂದಿಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಮತ್ತೊಬ್ಬ ಮುನಿಕುಮಾರಕನೊಂದಿಗೆ ಬಂದಂತಹ ಒಬ್ಬ ಮುನಿಕುಮಾರನನ್ನು ನೋಡಿದೆ. ಆ ಮುನಿಯನ್ನು ನೋಡ್ತಾ ಪ್ರಕೃತಿಯ ವೈರುಧ್ಯ ಗುಣಗಳನ್ನು ಕೂಡ ನಾನು ಅನುಭವಿಸಿದೆ. ಸನ್ಯಾಸಿ ವಾಸ್ತವಿಕವಾಗಿ ಸನ್ಯಾಸಿಯಲ್ಲಿ ಪ್ರಕೃತಿಯ ವಿರುದ್ಧ ಗುಣಗಳು ಇರಬಾರ್ದು. ಆದರೆ ಆ ಮುನಿಕುಮಾರನಲ್ಲಿ ನನ್ನಲ್ಲೂ ಕೂಡ ಬದಲಾವಣೆ ಆಗಿದೆ. ರಾಗ ಉಂಟಾಗಿದೆ, ಕಾಮ ಉಂಟಾಗಿದೆ. ಹಾಗೆ ಆ ಮುನಿಯಲ್ಲಿಯೂ ಕೂಡ ತಯಾತು ತಸ್ಯ ಅತಿ ಪ್ರಕಟಯ ವಿಕೃತ್ಯ ದ್ವಿಗುಣೀಕೃತ ಮದನಾವೇಶ ತತ್ಕ್ಷಣಂ ಅಹಂ ಅವರ್ಣನ ಯೋಗ್ಯಾಂ ಕಾಮಪಿ ಅವಸ್ಥಾಂ ಅನುಭವಂ ಅಂತೇಳಿ ಈ ಪಾಠದಲ್ಲಿ ವರ್ಣಿಸಿದ್ದಾರೆ. ಆತನಲ್ಲಿಯೂ ಕೂಡ ಪ್ರಕೃತಿಗೆ ವಿರುದ್ಧ ಆದಂತಹ ಬಯಕೆಗಳು ನನ್ನನ್ನು ಹೋಲಿಸಿದರೆ 2 ಪಟ್ಟು ಜಾಸ್ತಿಯಾಗಿದೆ. ದ್ವಿಗುಣೀಕೃತಂ. ಹೀಗೆ ಆತನು ಯಾರು ಎನ್ನುವುದನ್ನು ಅತ್ಯಂತ ಕುತೂಹಲದಿಂದ ತಿಳ್ಕೊಳ್ಳಿಕ್ಕೆ ಹೊರಟೆ ನಾನು. ಆದ್ದರಿಂದ ಆತನಲ್ಲಿ ಆದಂಥ ಬದಲಾವಣೆಯನ್ನು ನೋಡಿ ಈಗ ಮತ್ತೊಬ್ಬ ಮುನಿಬಾಲಕನ ಸಮೀಪಕ್ಕೆ ನಾನು ಹೋದೆ. ಆತನಿಗೆ ನಮಸ್ಕರಿಸಿ ಕೇಳಿದ್ದೇನೆ ನಾನು, ಭಗವನ್ ಕಿಮ್ಮಭಿಧಾನ, ಏನಿರಬಹುದು ಆತನ ಹೆಸರು? ಕಸ್ಯ ವಾ ಎನ್ ತಪೋಧನಸ್ಯ ಯುವ, ಆತನ ಹಿನ್ನೆಲೆ ಏನು? ಆ ತಪೋಧನಸ್ಯ ಯುವ, ತಪಸ್ಸನ್ನೇ ಸಂಪತ್ತಾಗಿ ಉಳ್ಳಂತಹ ಆ ಯುವಕನು ಯಾರು ಅಂದರೆ ಆತನ ಹಿನ್ನೆಲೆ ಏನು? ಕಿನ್ನಾಮತರೋಹೋ ಎಮ್ಮನೇನ ಅವತಂಸೀಕೃತ ಕುಸುಮ ಮಂಜರಿ, ಯಾವ ವೃಕ್ಷದ ಕುಸುಮ ಗೊಂಚಲನ್ನು, ಹೂವಿನ ಗೊಂಚಲನ್ನು ಆಭರಣವಾಗಿ ಕಿವಿಗೆ ತೊಟ್ಕೊಂಡಿದ್ದಾನೆ? ವಿವರಿಸ್ತೀಯೋ ಅಂತೇಳಿ ಕುತೂಹಲದಿಂದ ನಾನು ಹೋಗಿ ಕೇಳಿದೆ. ಅದಕ್ಕೆ ಬಂದ ಉತ್ತರ ಇದು. 5 ಮಾರ್ಕ್ಸಿಗೆ ಕೇಳುವಂಥದ್ದು. ಸತು ಮಾಮ ಈಷದ್ವಿಹಸ್ಯ ಅಬ್ರವೀತ್, ಅವನಾದರೂ ನನ್ನನ್ನು ಈಷದ್ವಿಹಸ್ಯ, ಸ್ವಲ್ಪ ನಗುವನ್ನೇ ಬೀರುತ್ತಾ, ವಿಹಸ್ಯ ಅಂತಂದರೆ ನಗು ಅಂತರ್ಥ, ನಗುವನ್ನು ಬೀರುತ್ತಾ ಅಬ್ರವೀತ್, ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ, ನನ್ನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಬಾಲೆ ಶ್ರೂಯತಾಂ, ಬಾಲೆ ಅಂತ ಹೇಳಿದ್ರೆ ಅಕ್ಕರೆಯಿಂದ ಪ್ರೀತಿಯಿಂದ ಹೇಳ್ತಾ ಇರುವ ಮಾತು. ನಿನಗೇನು ಗೊತ್ತು? ನಾನು ಹೇಳ್ತೇನೆ ಕೇಳು. ಶ್ರೂಯತಾಂ ಅಂತಂದರೆ ಲೋಟ್ಲಕಾರ ಪ್ರಥಮ ಪುರುಷ ಏಕಂ ಕರ್ಮಣಿಯಲ್ಲಿದೆ, ನಿನ್ನಿಂದ ಕೇಳಲ್ಪಡಲಿ, ನಾನು ಹೇಳ್ತೇನೆ ಕೇಳು ಅಂತ. ಅಸ್ತಿ ಖಲು ಮಹಾಮುನಿ ದಿವ್ಯಲೋಕ ನಿವಾಸಿ ಶ್ವೇತಕೇತು ನಾಮ. ಒಬ್ಬ ಮುನಿ ಇದ್ದ, ಬರೀ ಮುನಿಯಲ್ಲ, ಸ್ವಲ್ಪ ಯೋಗ್ಯವಾಗಿರುವಂತಹ, ಹೆಸರು ಕೂಡ ಉಳ್ಳಂತಹ, ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಬ್ಬ ಶ್ರೇಷ್ಠ ಮುನಿ ಇದ್ದ. ಆತನ ಹೆಸರು ಶ್ವೇತಕೇತು ನಾಮ. ಶ್ವೇತಕೇತು ಎನ್ನುವುದು ಆತನ ಹೆಸರು. ಅವನು ದಿವ್ಯಲೋಕ ನಿವಾಸಿ. ದಿವ್ಯಲೋಕ ಅಂತಂದರೆ ಸ್ವರ್ಗಲೋಕ ಅಥವಾ ದೇವಲೋಕ. ದೇವಲೋಕದಲ್ಲಿ ಒಬ್ಬ ಮುನಿ ಇದ್ದ. ಆ ಮುನಿ ಹೆಸರು ಶ್ವೇತಕೇತು ಅಂತೇಳಿ. ಶ್ವೇತಕೇತು ತಸ್ಯ ಚ ಭಗವತಃ ಅಶೇಷ ತ್ರಿಭುವನ ಸುಂದರಂ ರೂಪಮಾಸೀತ್. ಅವನಿಗೆ ಭಗವಂತ ಒಂದು ವಿಶೇಷವಾದಂತಹ ಸೌಂದರ್ಯವನ್ನು, ಹೊಗಳಲಿಕ್ಕೆ ಅಸಾಧ್ಯವಾಗಿರುವಂತಹ ಸೌಂದರ್ಯವನ್ನು ಕರುಣಿಸಿದ್ದ. ಅಶೇಷ ತ್ರಿಭುವನ ಸುಂದರ, 3 ಲೋಕದ ಸೌಂದರ್ಯ ಆತನಲ್ಲಿ ಬೆರೆತಿದೆಯೋ ಎನ್ನುವಂತೆ. ಈಗ ಅಷ್ಟು ಸುಂದರವಾಗಿದ್ದ. ಸಹ ಕದಾಚಿತ್ ದೇವತಾರ್ಚನ ಕಮಲಾನಿ ಉದ್ಧರ್ತು ಮಂದಾಕಿನೀಮವತಾರ.
ತನ್ನ ನಿತ್ಯ ಪೂಜೆಗೋಸ್ಕರವಾಗಿ, ದೇವರ ಅರ್ಚನೆಗೋಸ್ಕರವಾಗಿ ಹೂವನ್ನು ಕೊಯ್ಯುವುದಕ್ಕೋಸ್ಕರ ಮಂದಾಕಿನೀಮವತಾರ ಮಂದಾಕಿನಿ ಸರೋವರಕ್ಕೆ ಇಳಿತಾನೆ. ಗಂಗೆ ದೇವಲೋಕದಲ್ಲಿ ಹರಿದಿದೆ, ಅದನ್ನು ಮಂದಾಕಿನಿ ಅಂತ ಕರೆದಿದ್ದಾರೆ. ಅದು ಭೂಲೋಕಕ್ಕೆ ಹರಿದಿರುವುದರಿಂದ ಅದನ್ನು ಭಾಗೀರಥಿ ಗಾಮ್ಗತ ಗಂಗಾ ಅಂತ ಕರೆದಿದ್ದಾರೆ. ಪಾತಾಳ ಲೋಕದಲ್ಲಿಯೂ ಕೂಡ ಹರಿದಿದೆ, ಆದ್ದರಿಂದ ಕಪಿಲ ಅಂತಲೂ ಕೂಡ ಕರೆದಿದ್ದಾರೆ. ಮೂರು ಲೋಕದಲ್ಲಿ ಗಂಗಾ ನದಿ ಹರಿದಿರುವುದರಿಂದ ಗಂಗಾ ನದಿಯನ್ನು ತ್ರಿಪಥಗಾಮಿನಿ ಅಂತ ಕರೆದಿದ್ದಾರೆ. ಇಲ್ಲಿ ದೇವಲೋಕದ ಕಥಾಭಾಗ ಚಿತ್ರಣವನ್ನು ಇಲ್ಲಿ ಹೇಳ್ತಾ ಇರುವುದರಿಂದ ಮಂದಾಕಿನಿ ಮವತಾರ, ಮಂದಾಕಿನಿ ಸರೋವರಕ್ಕೆ ಇಳಿತಾನೆ. ಯಾರು? ಈ ಶ್ವೇತಕೇತು. ತಂ ತದಾ ದೇವಿ ಲಕ್ಷ್ಮೀ ದದರ್ಶ, ಅವನನ್ನು ತಮ್ಮಂತಂದರೆ ತಮ್ಮ ಶ್ವೇತಕೇತು, ಆ ಶ್ವೇತಕೇತುವನ್ನು ಆ ಸಮಯದಲ್ಲಿ ಯಾವಾಗ ಮಂದಾಕಿನಿ ಸರೋವರವನ್ನು ಇಳಿತಾ ಇದ್ದಾನೆಯೋ ಆ ಸಂದರ್ಭದಲ್ಲಿ ಲಕ್ಷ್ಮೀ ದದರ್ಶ, ಸಾಕ್ಷಾತ್ ಲಕ್ಷ್ಮಿ ಪಂಕಜದಲ್ಲಿ ವಾಸವಾಗಿರುವಂತಹ, ಕಮಲದಲ್ಲಿ ವಾಸವಾಗಿರುವಂತಹ ಲಕ್ಷ್ಮಿ ಅಲ್ಲಿ ನೋಡ್ತಾಳೆ. ಈತ ದೇವತೆಯ ಪೂಜೆಗೋಸ್ಕರವಾಗಿ ಅಗತ್ಯ ಇರುವಂತಹ ಕಮಲವನ್ನು ಕೊಯ್ಯುವುದಕ್ಕೋಸ್ಕರ ಮಂದಾಕಿನಿ ಅವತಾರ, ಮಂದಾಕಿನಿಗೆ ಇಳಿದ, ಅಂದರೆ ಮಂದಾಕಿನಿ ಸರೋವರಕ್ಕೆ ಇಳಿದ. ಆ ಲಕ್ಷ್ಮಿಯಲ್ಲಿ, ಆ ಕಮಲದಲ್ಲಿ ಕುಳಿತಿರುವಂಥ ಲಕ್ಷ್ಮಿ ಇವನನ್ನು ನೋಡ್ತಾಳೆ. ಆಲೋಕನ ಮಾತ್ರೇಣ ಸಮಾಸಾದಿತ ಸುಖಾಯಾಂ ಕ್ರಮೇಣ ತಸ್ಮಿನ್ನೇವ ಆಸನೀಕೃತೆ ಪುಂಡರೀಕೆ ಕುಮಾರ ಸಮುದಪದಿ. ಆಲೋಕನ ಮಾತ್ರೇಣ ಸಮಾಸಾದಿತ ಸುಖಾಯಾಮ್, ಆತನನ್ನು ತದೇಕ ಚಿತ್ತದಿಂದ ನೋಡ್ತಾಳೆ. ಲಕ್ಷ್ಮಿಯು ಮನಸ್ಸಿನಿಂದ ಸೋಲ್ತಾಳೆ. ಆತನ ಸೌಂದರ್ಯಕ್ಕೆ ಸೋತು ಇಲ್ಲಿ ಹೇಳ್ತಾ ಇರುವಂಥದ್ದು ಸಮಾಸಾದಿತ ಸುಖಾಯಾಮ್, ತನ್ನ ಮನಸ್ಸಿನಲ್ಲಿ ಆತನ ಸುಖವನ್ನು ಅನುಭವಿಸ್ತಾಳೆ. ಸಮಾಸಾದಿತ ಸುಖಾಯಾಮ್ ಕ್ರಮೇಣ ತಸ್ಮಿನ್ನೇವ ಆಸನೀಕೃತೆ ಪುಂಡರೀಕೆ, ತಾನು ಕುಳಿತುಕೊಂಡಿರುವಂತಹ ಪದ್ಮಾಸನದಲ್ಲಿಯೇ ಒಂದು ಮಗು ಹುಟ್ಟುಕೊಳ್ಳುತ್ತದೆ. ಹಾಗೆ ದೇವತೆಗಳ ವೈಚಿತ್ರ್ಯಗಳೇ ಹಾಗೆ, ಸೃಷ್ಟಿಯನ್ನು ಹೇಗೆ ಬೇಕಾದರೂ ಮಾಡ್ತಾರೆ ಅವರು. ಹೀಗೆ ರೀತಿಯಲ್ಲಿ ಕರ್ಣನ ಜನ್ಮ ವೃತ್ತಾಂತವನ್ನು ನೋಡ್ಬೋದು, ದ್ರೋಣನ ಜನ್ಮ ವೃತ್ತಾಂತವನ್ನು ತಿಳ್ಕೊಳ್ಬೇಕು, ಅಥವಾ ಸ್ಕಂದ ಸುಬ್ರಹ್ಮಣ್ಯನ ಜನ್ಮ ವೃತ್ತಾಂತವನ್ನು ತಿಳ್ಕೊಳ್ಬೇಕು. ಹೀಗೆ ಜನ್ಮ ವೃತ್ತಾಂತಗಳು ಬೇರೆ ಬೇರೆ ರೀತಿಯಿಂದ ಆಗಿವೆ. ಅದು ಮುಖ್ಯ ಅಲ್ಲ, ಹುಟ್ಟು ಹೇಗಾಗಿದೆ ಅನ್ನೋದು ಮುಖ್ಯ ಅಲ್ಲ, ಹುಟ್ಟುವಿಕೆಯ ಮುಂದಿನ ಜೀವನ ವೃತ್ತಾಂತ ಇದೆಯಲ್ಲ ಅದು ಬಹಳ ಮುಖ್ಯ ಆಗಿರುತ್ತದೆ. ಇಲ್ಲಿಯೂ ಕೂಡ ಲಕ್ಷ್ಮಿ ಆ ಶ್ವೇತಕೇತಿಗೆ ಮನಸೋತಿ ಮನಸ್ಸಿನಲ್ಲಿಯೇ ಸುಖವನ್ನು ಅನುಭವಿಸಿ ತನ್ನ ಪದ್ಮಾಸನದಲ್ಲಿಯ ಒಂದು ಮಗುವನ್ನು ಹಡಿತಾಳೆ. ಪದ್ಮಾಸನದಲ್ಲಿ ಒಂದು ಮಗುವಿನ ಉದ್ಭವಕ್ಕೆ ಕಾರಣಲಾಗ್ತಾಳೆ. ಪುಂಡರೀಕೆ ಕುಮಾರ ಸಮುದಪದಿ. ಪುಂಡರೀಕ ಅಂತಂದರೆ ಅದೇ ಅಲ್ಲಿ ಪದ್ಮಾಸನ ಅಂತರ್ಥ, ಕಮಲ ಅಂತರ್ಥ. ಪುಂಡರೀಕ ಅನ್ನೋದಕ್ಕರ್ಥ ಕಮಲ ಅಂತರ್ಥ. ತಸ್ಮಿನ್ನೇವ ಆಸನೀಕೃತೆ ಪುಂಡರೀಕೆ, ತಾನು ಕುಳಿತುಕೊಂಡಿರುವಂತಹ ಆ ಒಂದು ಪದ್ಮದಲ್ಲಿ ಒಂದು ಕುಮಾರ ಹುಟ್ಟುತ್ತಾನೆ. ಅಂದರೆ ಪದ್ಮಾಸನದಲ್ಲಿ ಕುಳಿತಿದ್ದಾಳೆ ಕಮಲದ ಮೇಲೆ, ಅಲ್ಲಿಯೇ ಈ ಕುಮಾರ ಹುಟ್ಟುಕೊಂಡಿದ್ದಾನೆ. ತತಃ ತಮ್ಮ ಉತ್ಸಂಗೇನ ಆದಾಯ, ಆ ಕಮಲದಲ್ಲಿ ಹುಟ್ಟಿಕೊಂಡಿರುವಂಥ ಮಗುವನ್ನು ನಿಧಾನವಾಗಿ ಎತ್ತು ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ. ಅಂದರೆ ಸುಖಾಯಾಂ ಕ್ರಮೇಣ ತಸ್ಮಿನ್ನೇವ ಆಸನೀಕೃತೆ ಪುಂಡರೀಕೆ ಕುಮಾರ ಸಮುದಪದಿ. ತಾನು ಕುಳಿತುಕೊಂಡಿರುವಂತಹ ಕಮಲದಲ್ಲಿ ಕುಮಾರನು ಸಮುದಪದಿ ಉದ್ಭವಿಸಿದನು, ಹುಟ್ಟಿಕೊಂಡನು. ಅದನ್ನು ಅಂದರೆ ಆ ಮಗುವನ್ನು ಉತ್ಸಂಗೇನ ಆದಾಯ, ತನ್ನ ತೊಡೆಯಿಂದ ತೆಗೆದು ಭಗವನ್ ಗೃಹ್ಯತಾಂ ತವ ಅಯಂ ಆತ್ಮಜಃ ಇತ್ಯುಕ್ತ ಶ್ವೇತಕೇತವೇ ದದವು. ತನ್ನ ತೊಡೆಯಿಂದ ನಿಧಾನವಾಗಿ ಆ ಮಗುವನ್ನು ಎತ್ತಿ
ನಿಧಾನವಾಗಿ ಆ ಮಗುವನ್ನು ಎತ್ತಿ ಗೃಹ್ಯತಾಂ ತವ ಅಯಮಾತ್ಮಜ, ಇದು ನಿನ್ನ ಮಗು, ಆತ್ಮಜಃ ಇದು ನಿನ್ನ ಮಗು ಎನ್ನುವುದನ್ನು ಇತ್ಯುಕ್ತ ಶ್ವೇತಕೇತುವೆ ದದವು, ಆ ಶ್ವೇತಕೇತುವಿಗೆ ನೀಡಿದಳು. ಅಂದರೆ ತಾತ್ಪರ್ಯ ಏನು, ಈ ಒಂದು ಪ್ಯಾರದ್ದು ಆಶಯ ಏನು ಅಂತ ಕೇಳಿದ್ರೆ, ಪದ್ಮಾಸನದಲ್ಲಿ ಕಮಲದ ಮೇಲೆ ಕುಳಿತುಕೊಂಡಿರ್ತಾಳೆ, ಆಸನದಲ್ಲಿ ಕುಳಿತುಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ಪುಂಡರೀಕ ಕಮಲವನ್ನು ಕೊಯ್ಯುವುದಕ್ಕೋಸ್ಕರವಾಗಿ ಬರ್ತಾನೆ. ಅವನನ್ನು ನೋಡಿ ಮನಸ್ಸಿನಲ್ಲಿಯೇ ಆನಂದವನ್ನು ಸುಖವನ್ನು ಅನುಭವಿಸಿ ತಾನು ಕುಳಿತುಕೊಂಡಿರುವಂತಹ ಪದ್ಮಾಸನದಲ್ಲಿ ಕಮಲದ ಮೇಲೆ ಅವಳು ಕುಂತಿದ್ದಾಳೆ. ಆ ಕುಳಿತುಕೊಂಡಿರುವಂತಹ ಪದ್ಮಾಸನದಲ್ಲಿ ಒಂದು ಮಗುವಿನ ಉದ್ಭವಕ್ಕೆ ಕಾರಣರಾಗ್ತಾಳೆ. ಹಾಗೆಯೇ ನಿಧಾನವಾಗಿ ತನ್ನ ತೊಡೆಯಿಂದ ತನ್ನ ಪದ್ಮಾಸನದಲ್ಲಿ ಮಲಗಿರುವಂತಹ ಮಗುವನ್ನು ಎತ್ತಿ ಆ ಪುಂಡರೀಕನಿಗೆ ನೀಡುತ್ತಾಳೆ. ಇದು ನಿನ್ನ ಮಗು, ಸ್ವೀಕರಿಸು. ಪುಂಡರೀಕ ಸಂಭವತೆಯ ತಸ್ಯ ತದೇವ ಪುಂಡರೀಕ ಇತಿ ನಾಮಚಕ್ರೆ. ಪುಂಡರೀಕ ಅಂತ ಹೇಳಿದ್ರೆ ಕಮಲ ಅಂತ ಅರ್ಥ. ಕಮಲದಲ್ಲಿ ಹುಟ್ಟಿರುವುದರಿಂದ ತಸ್ಯ ತದೇವ ಪುಂಡರೀಕ ಇತಿ ನಾಮಚಕ್ರೆ, ಅವನಿಗೆ ಅದೇ ಹೆಸರನ್ನು ಇಟ್ಟರು. ಪುಂಡರೀಕ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ಸೋ ಅಯಂ, ಅವನೇ ಇವನು. ಸೋ ಅಯಂ ಅಂತ ಹೇಳಿದ್ರೆ ಸಹ ಅಂತಂದರೆ ಅವನು, ಅಯಂ ಅಂತಂದರೆ ಇವನು, ಅವನೇ ಇವನು. ಯಾರು ಇವನು ಅಂತ ಕೇಳಿದ್ರೆ, ಪುಂಡರೀಕದಲ್ಲಿ ಹುಟ್ಟಿರುವುದರಿಂದ ಅಥವಾ ಕಮಲದಲ್ಲಿ ಹುಟ್ಟಿರುವುದರಿಂದ ಇವನಿಗೆ ಪುಂಡರೀಕ ಅಂತ ಕರೆದಿದ್ದೇವೆ. ಇಯಂಚ ಸುರಾಸುರೈ ಮಥ್ಯಮಾನಾತ್ ಕ್ಷೀರಸಾಗರಾತ್ ಉದ್ಗತಃ ಪಾರಿಜಾತ ನಾಮ ಪಾದಪಸ್ಯ ಮಂಜರಿ. ಇನ್ನೊಂದು ಪ್ರಶ್ನೆ ಕೇಳಿದ್ಯಾ ನೀನು. ಈಗ ಕಿಮ್ ಅಭಿಧಾನ ಎನ್ನುವುದಕ್ಕೆ ಹೆಸರು. ಹಿಂದೆ ಕೇಳಿರುವ ಪ್ರಶ್ನೆಗೆ ಬಂದಂಥ ಉತ್ತರ. ಇದೆಲ್ಲವೂ ಕೂಡ ನಿಧಾನವಾಗಿ ಉತ್ತರವನ್ನು ಕೊಡ್ತಾ ಬರ್ತಾನೆ. ಭಗವನ್ ಕಿಮ್ ಅಭಿಧಾನ ಅಂತ ಪ್ರಶ್ನೆ ಮಾಡಿದ್ಲು. ಅವನು ಪುಂಡರೀಕ ಅಂತಾಯಿತು. ಕಸ್ಯವಾಯಂ ತಪೋದನಸ್ಯ ಯುವ, ಈತನ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಶ್ವೇತಕೇತುನ ಮಗನಾಗಿ, ಹೇಗೆ ಲಕ್ಷ್ಮಿಯ ಮಗನಾಗಿ ಹುಟ್ಟಿದ ಅಂತ ಹೇಳಿ ಕಥಾಭಾಗವನ್ನು ಈಗ ನೋಡಿದ್ವಿ. ಮೂರನೇ ಪ್ರಶ್ನೆ ಮಾಡಿದಾಳೆ, ಕಿನ್ನಾಮ ತರೋಹೋಯ್ಯಂ ಅನೇನ ಅವತಂಸೀಕೃತ ಕುಸುಮ ಮಂಜರಿ. ಯಾವ ವೃಕ್ಷದ್ದು ಈತನು ತನ್ನ ಕಿವಿಗೆ ಅಲಂಕಾರವಾಗಿ ತೊಟ್ಟಿಕೊಂಡಿರುವಂತಹ ಹೂವಿನ ಗೊಂಚಲು ಅಂತ ಪ್ರಶ್ನೆ ಮಾಡಿದ್ಲು. ಅದಕ್ಕೆ ಈಗ ಮೂರನೇದಕ್ಕೆ ಉತ್ತರ ಹೇಳಲಿಕ್ಕೆ ಆರಂಭಿಸಿದ್ದಾನೆ. ಇಯಂಚ ಸುರಾಸುರೈಹಿ, ಸುರ ಪ್ಲಸ್ ಅಸುರ, ಸುರ ಪ್ಲಸ್ ಅಸುರ, ಸುರಾಸುರ ಸವರ್ಣ ದೀರ್ಘ ಸಂಧಿಯಾಗಿದೆ. ಮಥ್ಯಮಾನಾತ್ ಕ್ಷೀರಸಾಗರಾತ್ ಉದ್ಗತಃ, ಮಥ್ಯಮಾನಾತ್ ಮಂದಾರ ಪರ್ವತವನ್ನು ಅಮೃತವನ್ನು ಪಡೆಯುವುದಕ್ಕೋಸ್ಕರವಾಗಿ ಸುರ ಮತ್ತು ಅಸುರ, ದೇವರು ಮತ್ತು ರಾಕ್ಷಸರು. ಅಸುರರು ಅಂತ ಹೇಳಿದ್ರೆ ರಾಕ್ಷಸರು, ಸುರ ಅಂತ ಹೇಳಿದ್ರೆ ದೇವತೆಗಳು. ದೇವತೆಗಳು ಮತ್ತು ರಾಕ್ಷಸರು ಮಂದಾರ ಪರ್ವತವನ್ನು ಕಡಿತಾ ಇದ್ದರು, ನಿರಂತರವಾಗಿ ಕಡಿದಿದ್ದಾರೆ. ಆ ಒಂದು ಮಂದಾರ ಪರ್ವತವನ್ನು ಕಡಿಯುವ ಸಂದರ್ಭದಲ್ಲಿ ಅನೇಕ ವಸ್ತುಗಳು ಹುಟ್ಟುಕೊಂಡಿವೆ. ನಾವು ಕಥಾಭಾಗವನ್ನು ಓದಿದ್ದೇವೆ. ವಜ್ರಾಯುಧ ಆಗಿರ್ಬೋದು, ಅಥವಾ ಐರಾವತ ಆಗಿರ್ಬೋದು, ಅಥವಾ ಕಲ್ಪವೃಕ್ಷ ಆಗಿರ್ಬೋದು. ಹಾಗೆಯೇ ಅದರ ಜೊತೆಯಲ್ಲಿ ಕೊನೆಯಲ್ಲಿ ಲಕ್ಷ್ಮಿ ಹುಟ್ಕೊಂಡಿದ್ದಾರೆ. ಇದನ್ನು ನಾವು ಕಥೆಯನ್ನು ಓದ್ತೇವೆ. ಲಕ್ಷ್ಮಿ, ಆನಂತರ ಧನ್ವಂತರಿ ಕಲಶ, ಅಮೃತ ಕಲಶ ಬಂದಿದೆ ಲಾಸ್ಟು ಕೊನೆಯಲ್ಲಿ. ಇದೆಲ್ಲ ಕಥಾಭಾಗದಲ್ಲಿ ಬರುವಂಥದ್ದು. ಕೌಸ್ತುಭಮಣಿ. ಹಾಗೆಯೇ ಈ ಕ್ಷೀರಸಾಗರದಿಂದ ಪಾರಿಜಾತ ಎಂಬ ವೃಕ್ಷ ಹುಟ್ಕೊಂಡಿದೆ. ಪಾರಿಜಾತ ಎನ್ನುವ ವೃಕ್ಷ ಹುಟ್ಕೊಂಡಿದೆ. ಮಥ್ಯಮಾನಾತ್ ಸುರಾಸುರೈಹಿ ಮಥ್ಯಮಾನಾತ್, ಸುರಾಸುರರು ಮಂದಾರ ಪರ್ವತವನ್ನು ಕಡಿಯುವ ಸಂದರ್ಭದಲ್ಲಿ ಉದ್ಗತಃ ಹೊರಗೆ ಬಂದಿದೆ, ಉತ್ಗತಃ ಮೇಲಕ್ಕೆ ಬಂದಿದೆ. ಪಾರಿಜಾತ ನಾಮ ಪಾದಪಸ್ಯ ಮಂಜರಿ, ಪಾರಿಜಾತ ಎಂಬ ವೃಕ್ಷದ ಪಾದ ಹೂವುಗಳು, ಮಂಜರಿ ಅಂತಂದರೆ ಹೂಗೊಂಚಲು. ಪಾದಪಃ ಪಾದೈಹಿ ಪಿಬಂತಿ, ತನ್ನ ಪಾದಗಳ ಮೂಲಕ ಆಹಾರವನ್ನು ಕುಡಿಯುತ್ತವೆ, ಸ್ವೀಕರಿಸುತ್ತವೆ. ಆದ್ದರಿಂದ ಇವನ್ನ ಪಾದಪಃ ಅಂತ ಕರೆದಿದ್ದಾರೆ. ಪಾದಪ ಅಂತಂದರೆ ವೃಕ್ಷ ಅಂತ ಅರ್ಥ. ಪಾರಿಜಾತ ನಾಮ ಪಾದಪಸ್ಯ ಮಂಜರಿ, ಪಾರಿಜಾತ ಎಂಬ ಮರದ ಹೂಗೊಂಚಲು ಯಾವುದು ಅಂತ ಕೇಳಿದ್ರೆ, ಆತನ ಕಿವಿಗೆ ತೊಟ್ಟಿಕೊಂಡಿರುವಂಥ ಹೂಗೊಂಚಲು ಇದೆಯಲ್ಲ, ಅದು ಇಯಂಚ ಸುರಾಸುರೈಹಿ
ದೇವತೆಗಳು ಮತ್ತು ರಾಕ್ಷಸರಿಂದ ಮಧ್ಯಮಾನಾತ್ ಕಡಿಯುವಿಕೆಯಿಂದ ಅಂದರೆ ಮಂದಾರ ಪರ್ವತವನ್ನು ಕಡಿಯುವುದರಿಂದ ಕ್ಷೀರಸಾಗರ ಈ ಹಾಲು ಸಮುದ್ರ ಅಂತ ಕರೀತಾನೆ. ಕ್ಷೀರಸಾಗರದಿಂದ ಹುಟ್ಟಿಕೊಂಡಿರುವಂತಹ ಈ ಪಾರಿಜಾತ ಎಂಬ ವೃಕ್ಷದ ಹೂಗೊಂಚಲುಗಳು ತದೇತತ್ ಕಾರ್ಸ್ನೇನ ಆವೇದಿತಂ. ಕಾರ್ಸ್ನಂ ನಾಮ ಸಂಪೂರ್ಣಂ. ಕಾರ್ಸ್ನಂ ಅನ್ನೋದಕ್ಕರ್ಥ ಸಂಪೂರ್ಣಂ ಅಂತರ್ಥ. ಆ ವೃಕ್ಷದ ಹೂಗೊಂಚಲನೆ ಸಂಪೂರ್ಣವಾಗಿ ತೊಟ್ಕೊಂಡಿದ್ದಾನೆ. ಹೀಗೆ ರೀತಿಯಲ್ಲಿ 3 ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ವು. ಕಿನ್ ನಾಮ ಅಭಿಧಾನ, ಆತನ ಹೆಸರೇನು ಅನ್ನೋದಕ್ಕೆ ಪುಂಡರೀಕ ಅಂತ ಅರ್ಥ. ಕಶ್ಯವ ತಪೋಧನಸ್ಯ ಯುವ, ಆ ಯುವಕನ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಅದಕ್ಕೆ ಶ್ವೇತಕೇತುವಿನ ಚಿತ್ರಣವನ್ನು ಹೇಳಿದ್ದಾರೆ. ಶ್ವೇತಕೇತು ದಿವ್ಯಲೋಕದ ನಿವಾಸಿ. ಆತ ಮಂದಾಕಿನಿ ಸರೋವರಕ್ಕೆ ದೇವತೆಗಳ ಅರ್ಚನೆಗೆ ಬೇಕಾಗಿರುವಂತಹ ಕಮಲವನ್ನು ಕೊಯ್ಲಿಕ್ಕೆ ಬರ್ತಾನೆ. ಲಕ್ಷ್ಮಿಯು ಅವನನ್ನು ನೋಡಿ ಮನಸ್ಸಿನಲ್ಲಿ ಸುಖವನ್ನು ಅನುಭವಿಸಿ ತಾನು ಕುಳಿತಿರುವಂತಹ ಪದ್ಮಾಸನದಿಂದಲೇ ಮಗುವನ್ನು ಎತ್ತಿ ಆತನಿಗೆ ಕೊಡ್ತಾಳೆ. ಇದು ನಿನ್ನ ಮಗು ಸ್ವೀಕರಿಸು ಅಂತೇಳಿ. ಆದ್ದರಿಂದ ಕಮಲದಲ್ಲಿ ಹುಟ್ಟಿ ಬಂದಿರುವುದರಿಂದ, ಪುಂಡರೀಕದಲ್ಲಿ ಹುಟ್ಟಿ ಬಂದಿರುವುದರಿಂದ ಆತನಿಗೆ ಪುಂಡರೀಕ ಎನ್ನುವ ಹೆಸರು ಬಂತು. ಹಾಗೆಯೇ ದೇವತೆಗಳು ಮತ್ತು ರಾಕ್ಷಸರು ಮಂದಾರ ಪರ್ವತವನ್ನು ಕಡಿಯುವ ಸಂದರ್ಭದಲ್ಲಿ ಕ್ಷೀರಸಾಗರದಿಂದ ಹುಟ್ಟಿದಂತಹ ಪಾರಿಜಾತದ ಹೂಗೊಂಚಲನ್ನು ಈತ ತೊಟ್ಟುಕೊಂಡಿದ್ದಾನೆ, ಸಂಪೂರ್ಣವಾಗಿ ತೊಟ್ಟಿದ್ದಾನೆ. ಹೀಗೆ 3 ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾನೆ. ಇತ್ಯುಕ್ತವತಿ ತಸ್ಮಿನ್ ಸಹ ತಪೋಧನ ಯುವ ಕಿಂಚಿತ್ ಉಪದರ್ಶಿತ ಸ್ಮಿತಃ ಮಾಮವಾದೀತ್. ಈ ರೀತಿಯಾಗಿ ಮಾತನಾಡ್ತಾ ಇರುವಂತಹ ಅವಳಿಗೆ ಸಹ ತಸ್ಮಿನ್, ಆ ಸಂದರ್ಭದಲ್ಲಿ ಸಹ ತಪೋಧನ ಯುವ, ಆ ತಪಸ್ವಿಯು ಕಿಂಚಿತ್ ಉಪದರ್ಶಿತ ಸ್ಮಿತಃ, ಸ್ವಲ್ಪ ಮುಗುಳು ನಗೆಯನ್ನು ಬೀರುತ್ತಾ ಮಾಮವಾದೀತ್, ನನ್ನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ. ಅಯ್ಯಿ ಕುತೂಹಲಿನಿ ಕಿಂ ಅನೇನ ಪ್ರಶ್ನಾಯಾಸೇನ. ಹೇ ಕುತೂಹಲಿನಿ, ಅತ್ಯಂತ ಕುತೂಹಲವನ್ನು ಇಟ್ಟುಕೊಂಡವಳೆ. ಕಿಂ ಅನೇನ ಪ್ರಶ್ನಾಯಾಸೇನ, ಯಾಕೆ ಸುಮ್ಮನೆ ಪ್ರಶ್ನೆಯನ್ನು ಮಾಡಿ ಆಯಾಸ ಪಟ್ಕೊಳ್ತೀಯೇ? ಕಿಮ್ಮನೇನ ಪ್ರಶ್ನಾಯಾಸೇನ ಯದಿ ರುಚಿತ ಸುರಭಿ ಪರಿಮಳ, ಒಂದು ವೇಳೆ ನಿನಗೆ ಸುರಭಿ ಪರಿಮಳ ರುಚಿತ, ಈ ಅವನು ತೊಟ್ಟುಕೊಂಡಿರುವಂತಹ ಸುರಭಿ, ಆ ಒಂದು ಪಾರಿಜಾತದ ಗಂಧ ಪರಿಮಳ ನಿನಗೆ ರುಚಿ ಸ್ಯಾತ್, ಒಂದು ವೇಳೆ ನಿನಗೆ ಅದು ಇಷ್ಟವಾಗಿದ್ದಲ್ಲಿ, ತದಾ ಗೃಹ್ಯತಾಮಿಯಂ ಇತ್ಯುಕ್ತ್ವಾ ತಂ ಸಮುಪಸೃತ್ಯ ಆತ್ಮೀಯ ಶ್ರವಣಾದಪನೀಯ ಮದೀಯೇ ಶ್ರವಣಪುಟೇ ತಮ್ಮ ಕರೋತ್. ಆ ಮುನಿಯೇ ಸಾಕ್ಷಾತ್ತಾಗಿ ಅವಳ ಸಮೀಪಕ್ಕೆ ಬಂದು ಮುಗುಳುನಗೆಯನ್ನು ಬೀರ್ತಾ ಈ ರೀತಿಯಾಗಿ ಹೇಳ್ತಾನೆ. ಏನು ಹೇಳ್ದ ಈಗ? ನಿನಗೆ ಈ ಒಂದು ಹೂಗೊಂಚಲು ನಿನಗೆ ಇಷ್ಟ ಆಗಿದ್ದಲ್ಲಿ ತದಾಗೃಹ್ಯತಾಮಿಯಂ, ಇದನ್ನು ನೀನು ಸ್ವೀಕರಿಸು ಇತ್ಯುಕ್ತ, ಈ ರೀತಿಯಾಗಿ ಹೇಳುತ್ತಾ ಉಪಸೃತ್ಯ, ಆತನ ಸಮೀಪಕ್ಕೆ ಬಂದು, ಅವಳ ಸಮೀಪಕ್ಕೆ ಬಂದು, ಆತ್ಮೀಯ ಶ್ರವಣಾದಪನೀಯ, ತಾನು ತೊಟ್ಟುಕೊಂಡಿರುವಂಥ ಕಿವಿಯಿಂದ ತೆಗೆದು, ಮದೀಯೇ ಶ್ರವಣಪುಟೆ, ನನ್ನ ಕಿವಿಗೆ ತಮ್ ಅಕರೋತ್, ನನ್ನ ಕಿವಿಯ ತುದಿಯ ಭಾಗಕ್ಕೆ, ಅಗ್ರಭಾಗಕ್ಕೆ, ತಮ್ಮ ಅಕರೋತ್ ಮೇಲ್ಭಾಗಕ್ಕೆ, ಅಕರೋತ್ ತಾಂ ಕುಸುಮ ಮಂಜರಿ ಅಕರೋತ್, ಅದನ್ನು ಆಭರಣವನ್ನು ತೊಡಿಸ್ತಾನೆ. ಮಮತು ತತ್ ಕರತಲ ಸ್ಪರ್ಶಲೋಭೇನ ತಲ್ಲಕ್ಷಣಂ ಅಪರಮಿವ ಪಾರಿಜಾತ ಕುಸುಮ ಅವತಂಸಸ್ಥಾನೆ ಪುಲಕಮಾಸೀತ್. ಮಮತು ತತ್ ಕರತಲ ಸ್ಪರ್ಶಲೋಭೇನ, ನನಗಾದರೋ ತತ್ ಕರತಲ ಸ್ಪರ್ಶಲೋಭೇನ ತತ್ಕ್ಷಣಂ ಅಪರಮಿವ ಪಾರಿಜಾತ ಕುಸುಮ ಅವತಂಸಸ್ಥಾನೆ ಪುಲಕಮಾಸೀತ್. ಆತನ ಕೈಯ ಸ್ಪರ್ಶ ಏನಾಗಿದೆ ಆ ಸಂದರ್ಭದಲ್ಲಿ ಕಿವಿಗೆ ನನಗೆ ತಂದು ತೊಡಸಿದ, ಆ ಸಮಯದಲ್ಲಿ ಆತನ ಕೈ ಸ್ಪರ್ಶ ಎನ್ನುವಂಥದ್ದು ನನ್ನ ಕಿವಿಗೆ ಸ್ಪರ್ಶ ಉಂಟಾಗಿದೆ. ಹಾಗಾಗಿ ತತ್ಕರತಲ ಸ್ಪರ್ಶಲೋಭೇನ, ಆತನ ಕೈಯ ಒಂದು ಸ್ಪರ್ಶ ಸುಖಕ್ಕಾಗಿ,
ತತ್ಕ್ಷಣಂ ಅಪರಮಿವ ಪಾರಿಜಾತ ಕುಸುಮ ಅವತಂಸ್ತಾನೆ ಪುಲಕಮಾಸೀತ್. ಮತ್ತೊಂದು ತನ್ನ ಕಿವಿಗೆ ತೊಡಿಸಿದನೋ ಎನ್ನುವ ರೀತಿಯಲ್ಲಿ ನನಗೆ ಮೈ ನವಿರೇಳಿತು, ನನಗೆ ಆಶ್ಚರ್ಯ ಉಂಟಾಯಿತು, ನನಗೆ ಬೈಕ್ಗಳು ಉಂಟಾದವು. ಹೀಗೆ ಅದನ್ನೆಲ್ಲ ಹೇಳ್ಕೊಳ್ತಾಳೆ ಅವಳು. ಆತ ತನ್ನಲ್ಲಿಯೇ ತತ್ಕ್ಷಣಂ ಅಪರಮಿವ ಪಾರಿಜಾತ ಕುಸುಮಂ ಅವತಂಸಸ್ತಾನೆ ಪುಲಕಮಾಸೀತ್. ಆ ಕೈ ಸ್ಪರ್ಶವೇ ಇನ್ನೊಂದು ಆಭರಣವನ್ನು ತೊಡಿಸಿದಷ್ಟು ಆನಂದವನ್ನು ತಂದೊಡ್ಡಿತು. ಸಚ ಮತ್ ಕಪೋಲ ಸ್ಪರ್ಶ ಸುಖೇನ, ಅವನಾದರೂ ಮತ್ ಕಪೋಲ ಸ್ಪರ್ಶ ಸುಖೇನ, ನನ್ನ ಕಪೋಲ ಅಂತಂದರೆ ಕೆನ್ನೆ ಅಂತ ಅರ್ಥ, ನನ್ನ ಕೆನ್ನೆಯ ಸ್ಪರ್ಶದ ಸುಖದಿಂದ ತರಲೀಕೃತ ಅಂಗುಲಿ ಜಾಲಕಾತ್, ತರಲೀಕೃತ ಅಂಗುಲಿ ಜಾಲಕಾತ್ ಕರತಲಾತ್ ಅಕ್ಷಮಾಲಾಂ ಲಜ್ಜೆಯ ಸಹ ಗಲಿತಮಿವ ನಾಜ್ಞಾಸೀತ್ ಮತ್ ಕಪೋಲ ಸ್ಪರ್ಶ ಸುಖೇನ. ತನ್ನ ಕಪೋಲ ಅಂತಂದರೆ ಕೆನ್ನೆ ಅಂತರ್ಥ, ಆ ಒಂದು ಕೆನ್ನೆಯ ಸ್ಪರ್ಶದ ಸುಖದಿಂದ ತರಲೀಕೃತ ಅಂತಂದರೆ ಕಂಪನೆಗೆ ಒಳಗಾಗಿರುವಂತಹ ಅಂಗುಲಿ ಜಾಲಕಾತ್ ಅಂತಂದರೆ ತನ್ನ ಬೆರಳುಗಳ ಮಧ್ಯದಲ್ಲಿ ಇರುವಂತಹ ಕರತಲಗತ ಅಕ್ಷಮಾಲ, ಆ ಕೈಯೊಳಗಿರುವಂತಹ ಜಪದ ಮಾಲೆಯು ಲಜ್ಜೆಯ ಸಹ, ಆತನ ನಾಚಿಕೆ ಉಂಟಾಯಿತು. ಲಜ್ಜೆಯ ಸಹ ಗಲಿತಮನಾಜ್ಞಾಸೀತ್. ಆ ಒಂದು ನನ್ನ ಮುನಿಗೆ ನಾಚಿಕೆ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ಆತ ಎಲ್ಲವನ್ನು ತ್ಯಜಿಸಿ ಸನ್ಯಾಸತ್ವದ ಕಡೆಗೆ ಯೋಚನೆಯನ್ನು ಮಾಡಬೇಕಾದಂಥವನು. ಆದರೆ ಸಂಸಾರಿಯ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿಯೂ ಇವಳ ಮೇಲೆ ಮೋಹಗೊಂಡಿದ್ದಾನೆ. ಆದ್ದರಿಂದ ಆತನಿಗೆ ಅರಿವಿಲ್ಲದೆ ಕೈ ಕಂಪನಕ್ಕೆ ಒಳಗಾಗಿದೆ. ಆ ಕಂಪನದಿಂದ ಕೈಗೆ ತೊಟ್ಟಿಕೊಂಡಿರುವಂತಹ, ಕೈಯಲ್ಲಿ ಹಿಡಿದಿರುವಂತಹ ಜಪದ ಮಾಲೆ ಕಂಪಿಸಿದೆ. ಇದೆಲ್ಲ ಈ ಕಂಪಿಸುವಿಕೆಯಿಂದ ಆ ಕೈಯಲ್ಲಿರುವಂತಹ ಜಪದ ಮಾಲೆ, ಇನ್ನೊಂದು ಕಡೆ ನಾಚಿಕೆಯೂ ಇದೆ, ತಾನು ಮುನಿತ್ವವನ್ನು ಬಿಡ್ತಾ ಇದ್ದೇನೆ ಅನ್ನುವ ನಾಚಿಕೆಯೂ ಕೂಡ ಉಂಟಾಗಿದೆ. ಆ ನಾಚಿಕೆಯಿಂದ ಆತನಿಗೆ ಅರಿವಿಲ್ಲದೆಯೇ ಕೈಯಲ್ಲಿರುವಂತಹ ಜಪದ ಮಾಲೆ ಗಲಿತಮಿವ ನಾಜ್ಞಾಸೀತ್, ಜಾರಿದ್ದರೂ ಗಲಿತಮಿವ ಅಲ್ಲ, ಗಲಿತಾಮಪಿ ನಾಜ್ಞಾಸೀತ್, ಜಾರಿದ್ದರೂ ಕೂಡ ತನ್ನ ಕೈಯಲ್ಲಿ ಹಿಡಿದಿರುವಂತಹ ಜಪದ ಮಾಲೆ ಜಾರಿದ್ದರೂ ಕೂಡ ನಾಜ್ಞಾಸೀತ್, ಆತನ ಅರಿವಿಗೆ ಬಂದಿಲ್ಲ. ಅತಾಹಂ, ಅನಂತರ ನಾನು ತಾಂ ಸಂಪ್ರಾಪ್ತಮೇವ ಭೂತಲಂ ಅಕ್ಷಮಾಲಾಂ ಗೃಹೀತ್ವಾ ಸಲೀಲಂ ತದ್ಭುಜ ಪಾಶಸಂಧಾನಿತ ಕಂಠಗ್ರಹ ಸುಖಮಿವ ಅನುಭವಂತಿ ದರ್ಶಿತ ಅಪೂರ್ವ ಹಾರಲತಾ ಲೀಲಾಂ ಕಂಠಾಭರಣಮನಯಂ. ಇಲ್ಲಿ ಹೇಳ್ತಾ ಇರುವಂಥದ್ದು, ಆತನಿಗೆ ಅರಿವಿಗೆ ಬಂದಿಲ್ಲ, ಆದರೂ ಕೂಡ ಅಹಂ ನಾನು ತಾಂ ಸಂಪ್ರಾಪ್ತಮೇವ ಭೂತಲಂ, ತಾಂ ಅಸಂಪ್ರಾಪ್ತ ಭೂತಲಂ ನೆಲಕ್ಕೆ ಹೋಗಿ ಮುಟ್ಟಿಲ್ಲ, ಅದರೊಳಗೆ ನಾನೇನು ಮಾಡಿದೆ, ಅಕ್ಷಮಾಲಾಂ ಗೃಹೀತ್ವ, ಆ ಜಪದ ಮಾಲೆಯನ್ನು ಕೈಯಲ್ಲಿ ಹಿಡಿದೆ. ಅದು ಜಾರಿ ಬೀಳ್ತಾ ಇದ್ದಾಗೆ ಭೂಮಿಗೆ ಸ್ಪರ್ಶ ಆಗದೇ ಹೋದ ರೀತಿಯಲ್ಲಿ ಅದನ್ನು ಹಿಡಿದೆ ನಾನು. ಸಲೀಲಂ ತದ್ ಭುಜ ಪಾಶಸಂಧಾನಿತ ಕಂಠಗ್ರಹ ಸುಖಮಿವ ಅನುಭವಂತಿ ದರ್ಶಿತ ಅಪೂರ್ವ ಹಾರಲತಾ ಲೀಲಾ ಕಂಠಾಭರಣಮನಯಂ. ಇದು ಒಂದು ಹೊಸತನವನ್ನು ನನಗೆ ತಂದೊಡ್ಡಿತು ಅಂತೇಳಿ. ಏನಿದು? ಇದು ಮಾಯೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ? ತಥಾ ಅಹಂ ಅನಂತರ ನಾನು ತಾಂ ಸಂಪ್ರಾಪ್ತಮೇವ ಭೂತ ತಾಂ ಅಸಂಪ್ರಾಪ್ತ ಮೇವ ಭೂತಲಂ, ಇನ್ನೂ ಕೂಡ ಭೂಮಿಗೆ ಹೋಗಿ ಮುಟ್ಟಿಲ್ಲ ಅದು. ಆ ಸಮಯದಲ್ಲಿ ಅಕ್ಷಮಾಲಾಂ, ಆ ಜಪದ ಮಾಲೆಯನ್ನು ಗೃಹೀತ್ವ ಹಿಡಿದು ಸಲೀಲಂ, ಲೀಲೆಯೋ ಎನ್ನುವಂತೆ ತದ್ಭುಜ ಪಾಶ ಸಂಧಾನಿತ ಕಂಠಗ್ರಹ ಸುಖಂ ಅನುಭವಂತಿ, ಅದನ್ನು ನನ್ನ ಭುಜಕ್ಕೆ ಹಾಕ್ಕೊಂಡೆ. ಇದು ನನ್ನ ಅಂಗಾಂಗಗಳಿಗೆ ಹೀಗೆ ಇರುತ್ತೆ. ಸಂಧಾನಿತ ಕಂಠಗ್ರಹ ಸುಖಮಂ ಅನುಭವಂತಿ, ಆತನೇ ಸ್ವತಃ ನನ್ನನ್ನು ಅಪ್ಪುಗೆಯನ್ನು ಮಾಡಿದ್ದಾನೆಯೋ, ಆಲಿಂಗನವನ್ನು ಮಾಡಿದ್ದಾನೆಯೋ ಎನ್ನುವಂತೆ ಆ ಪಾಶವನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಹೀಗೆ ರೀತಿಯಲ್ಲಿ ಇದು ನನಗೆ ಹೊಸ ಆನಂದವನ್ನು ತಂದೊಡ್ಡಿತು. ದರ್ಶಿತ ಅಪೂರ್ವ ಹಾರಲತಾ ಲೀಲಾಂ ಕಂಠಾಭರಣಮನೆ, ಹೀಗೆ ರೀತಿಯಲ್ಲಿ ನನಗೆ ಇದು ಹೊಸ ಆನಂದವನ್ನು ತಂದೊಡ್ಡಿತು. ಇದು ಮಾಯೋ ಅನ್ನುವಂತೆ ಯಾಕೆ? ಸಲೀಲಂ ಗೃಹೀತ್ವ, ಸಲೀಲಂ ಲೀಲೆಯನ್ನು ಉಂಟು ಮಾಡುವಂಥ ಒಂದು ಮಾಲೆ ಇದು. ಬರೀ ಮಾಲೆ ಅಲ್ಲ ಇದು. ಯಾಕಂತ ಹೇಳಿದ್ರೆ
ತದ್ಭುಜ ಅವನ ಸಾಕ್ಷಾತ್ ಭುಜಾಪುಗೆಯನ್ನು ನಾನು ಹಿಡಿದುಕೊಂಡೆನು ಎನ್ನುವಷ್ಟು ಆನಂದವನ್ನು ನನಗೆ ತಂದೊಡ್ಡಿತು. ನಾನು ಅದನ್ನು ಲೀಲಾಂ ಕಂಠಾಭರಣತಾಮ ಅನಯಂ, ನಾನು ನೇರವಾಗಿ ಆ ಆಭರಣವನ್ನು ನನ್ನ ಕಂಠಕ್ಕೆ ಹಾಕಿಕೊಂಡೆ. ಹೀಗೆ ರೀತಿಯಲ್ಲಿ ಅಂದರೆ ನನ್ನ ಕೊರಳು ಮಾಲೆಯನ್ನು, ಕೊರಳಿನ ಆಭರಣವಾಗಿ ಅದನ್ನು ನಾನು ತೊಟ್ಟುಕೊಂಡೆ. ಹೀಗೆ ಈ ರೀತಿಯಾಗಿ ಆ ಒಂದು ಹಾರ ನನಗೆ ಬದಲಾವಣೆಯನ್ನು ತಂದುಕೊಟ್ಟಿತು ಅಂಥೇಳಿ ಈ ಪ್ಯಾರದಲ್ಲಿ ಹೇಳಿರೋ ವಿಚಾರ. ಏನೇ ಇರಲಿ, ಇವತ್ತಿನ ಅವಧಿಯಲ್ಲಿ ನಾವು ಓದಿರುವಂಥದ್ದು ಏನು ಅಂತ ಹೇಳಿದ್ರೆ, ಆ ಯುವಕನ ಹೆಸರೇನು, ಆ ಯುವಕನ ಹಿನ್ನೆಲೆ ಏನು, ಹಾಗೆ ಆತನು ತೊಟ್ಟುಕೊಂಡಿರುವಂತಹ ಆಭರಣ ಎಲ್ಲಿಂದ ಬಂದಿತ್ತು ಅನ್ನುವುದರ ವಿಚಾರದ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಹಾಗೆಯೇ ನೇರವಾಗಿ ಈ ಮಾತುಕತೆಯನ್ನು ಇನ್ನೊಂದು ಕುಮಾರನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನೇ ಸ್ವತಃ ಬಂದು ಆ ತಪೋಧನ ಯುವ ಆ ಮುನಿಕುಮಾರಕ ನನ್ನ ಸಮೀಪಕ್ಕೆ ಬಂದು ಮುಗುಳು ನಗೆಯನ್ನು ಬೀರುತ್ತಾ ಈ ರೀತಿಯಾಗಿ ವಿವರಿಸ್ತಾನೆ. ಆ ಒಂದು ಹಾರದ ಕುರಿತು, ನಿನಗೆ ಇದರ ಬಗ್ಗೆ ಇಷ್ಟ ಇದ್ದಲ್ಲಿ, ಬಯಕೆಗಳಿದ್ದಲ್ಲಿ ಇದನ್ನು ನೀನೇ ತೊಟ್ಟುಕೋ ಅಂತ ಹೇಳಿ ನೇರವಾಗಿ ಬಂದು ನನಗೆ ತೊಡಿಸಿದ. ಆದರೆ ಆ ತೊಡಿಸುವ ಸಂದರ್ಭದಲ್ಲಿ ಆತನ ಕೈ ಸ್ಪರ್ಶ ನನಗೆ ರೋಮಾಂಚನವನ್ನು ಉಂಟು ಮಾಡಿತು. ಹೀಗೆ ರೀತಿಯಲ್ಲಿ ಹಾಗೆಯೇ ಆತನಿಗೂ ಕೂಡ ಬದಲಾವಣೆಯಾಗಿದೆ, ಪ್ರಕೃತಿ ವಿಕೃತಿಯಾಗಿದೆ. ಆತನ ಕೈಯಿಂದ ಹಿಡಿದುಕೊಂಡಿರುವಂತಹ ಒಂದು ಜಪದ ಮೇಲೆ ಜಾರಿದ ಸಂದರ್ಭದಲ್ಲಿ ಭೂಮಿಗೆ ಸ್ಪರ್ಶ ಆಗದ ಹೋದ ರೀತಿಯಲ್ಲಿ ನಾನೂ ಕೂಡ ಆ ಆಭರಣವನ್ನು ಕೈಯಲ್ಲಿ ಹಿಡಿದು ಆತನ ಅಪ್ಪಿಗೆಯೋ ಎನ್ನುವಂತೆ, ಆಲಿಂಗನವೋ ಎನ್ನುವಂತೆ ನನಗೆ ಮಾಹಿಯನ್ನು ಅದನ್ನು ತಂದುಕೊಡ್ತು. ಹಾಗೆ ಅದನ್ನು ನಾನು ಕಂಠಾಭರಣವಾಗಿ ತೊಟ್ಟುಕೊಂಡೆ ಅಂತ ಹೇಳಿ ಈ ಪ್ಯಾರದಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಓದೋಣ. ಧನ್ಯವಾದ.